ಹಾಯ್ ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಇವತ್ತು ಬಂದುಬಿಟ್ಟು ಈ ಥಂಬ್ನೇಲ್ ನೋಡಿರುವ ಹಾಗೆ ನೀವು ಇವತ್ತು ಈ ಹೊಸ ಯೂಟ್ಯೂಬರ್ ಅಥವಾ ಈ ಹೊಸ ಚಾನಲ್ನ ಓಪನ್ ಮಾಡಿರ್ತಾರೆ ಅಲ್ವಾ, ಅವರಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ 1 ಸಬ್ಸ್ಕ್ರೈಬಿಂದ ಹಾಗೆ 100K ಸಬ್ಸ್ಕ್ರೈಬರ್ಗೂ ನಮಗೇನೇನು ಈ ಯೂಟ್ಯೂಬರು ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಈ ಫಸ್ಟ್ ಸಬ್ಸ್ಕ್ರೈಬರ್ ಬಗ್ಗೆ ಹೇಳೋದು ಏನಪ್ಪ ಅಂತ ಅಂದರೆ, ನೀವು ಈ ಯೂಟ್ಯೂಬಲ್ಲಿ ಒಂದು ಸಾಧನೆ ಅಥವಾ ಅರ್ನಿಂಗ್ ಮಾಡೋಕ್ಕೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಏನು ಓಪನ್ ಮಾಡಿರ್ತೀರಿ ಅಲ್ವಾ, ಈ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ವಿಡಿಯೋನ ಹಾಕ್ತೀರ. ಆವಾಗ ಒಂದು ಲಿಂಕು ಹಾಗೆ ಯಾವುದೇ ಒಂದು ವಾಟ್ಸಪ್ಪಲ್ಲಿ ಯಾವುದೇ ತರಹದ ಲಿಂಕು ಶೇರು ನೀವು ಮಾಡಿರಲ್ಲ. ಒಂದು ವಿಡಿಯೋ ನೀವು ಇಷ್ಟಪಟ್ಟು ಹಾಕಿರ್ತೀರ, ಒಂದು ಸ್ವಲ್ಪ ಹೊತ್ತು ಒಂದು 100 ವ್ಯೂಸು, ಒಂದು 50 ವ್ಯೂಸು ಆ ರೀತಿ ಹೋಗಿರುತ್ತೆ. ಆವಾಗ ಯಾರೋ ಒಬ್ಬರು ನಮ್ಮ ಒಂದು ವಿಡಿಯೋನ ಇಷ್ಟಪಟ್ಟು ಒಂದು ಸಬ್ಸ್ಕ್ರೈಬ್ನ ಬಟನ್ನ ಆನ್ ಮಾಡ್ಕೊತಾರೆ. ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಲ್ವಾ, ಆವಾಗ ನೀವು ನೋಡ್ತೀರ. ಆವಾಗ ಏನಾಗುತ್ತೆಪ್ಪ ಅಂತಂದರೆ, ಒಂದು ವಿಡಿಯೋಗೆ ನಿಮಗೆ ಒಂದು 100 ವ್ಯೂಸ್ಗೆ ಅಥವಾ 200-300 ವ್ಯೂಸ್ಗೆ ಯಾರಾದರೂ ಇಷ್ಟಪಟ್ಟು ನಮ್ಮನ್ನ ಫಾಲೋ ಮಾಡ್ಬೋದು. ಒಂದು 100-200-300 ವ್ಯೂಸಲ್ಲಿ ನಮ್ಮ ವಿಡಿಯೋ ಒಬ್ಬರಿಗಾದರೂ ಇಷ್ಟ ಆಗಿ ಒಬ್ಬರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನಮ್ಮ ಚಾನಲ್ಗೆ ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಇವ್ರು ಹಾಕೋ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಒಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ. ಆವಾಗ ನಿಮ್ಮದು ಓನಾಗಿ ಒಂದು ಸಬ್ಸ್ಕ್ರೈಬರ್ ನಿಮಗೆ ಬರ್ತಾರಲ್ವ, ಆ ಖುಷಿನೇ ಬೇರೆ ಅಲ್ವಾ. ಅದೇ ಇದು ಈ 1 ಸಬ್ಸ್ಕ್ರೈಬರ್ನ ಖುಷಿ ಅಲ್ವಾ. ಯಾರಿಗೆ ಈ ಯಾವುದೇ ಥರ ಸಬ್ ಕೇಳದೆ ಎಲ್ಲೂ ಇಸ್ಕೊಳ್ದೆ ತನ್ನಷ್ಟಕ್ಕೆ ತಾನೇ ಒಂದು ಸಬ್ಸ್ಕ್ರೈಬ್ ಬರುತ್ತೆ ಅಲ್ವಾ, ಅದರಲ್ಲಿರೋ ಖುಷಿನೇ ಬೇರೆ. ಹಾಗೆ ಇವಾಗ ನಮ್ಮ ಚಾನಲ್ ಮೊನೋಟೈಸೇಷನ್ ಆನ್ ಆಗಬೇಕಪ್ಪ ಅಂತ ಅಂದರೆ ನಮ್ಮದು WH 4000 ಅವರ್ಸ್ ಕಂಪ್ಲೀಟ್ ಆಗಬೇಕಲ್ವ, 4000 ಗಂಟೆ ಪೂರ್ತಿ ಆಗಬೇಕು. ಆ 4000 ಪೂರ್ತಿ ಅವರ ಆಗಬೇಕಪ್ಪ ಅಂತ ಅಂದರೆ ನಮ್ಮ ವಿಡಿಯೋ ವ್ಯೂಸ್ ಬರಬೇಕು. ಇಲ್ಲಾಂದರೆ ನಮಗೆ ಈ 50 ಸಬ್ಸ್ಕ್ರೈಬರ್ಗೆ ನಮಗೂ ಒಂದು ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ. ಅದರಿಂದನೂ ಕೂಡ ನಾವು WHನ ಕಂಪ್ಲೀಟ್ ಮಾಡ್ಕೋಬೋದು. ಮೊದಲು 1Kಗೆ ಈ ಲೈವ್ ಸ್ಟ್ರೀಮ್ ಆನ್ ಆಗ್ತಿತ್ತು, ಇವಾಗ 50ಕ್ಕೆ ನಮಗೆ ಲೈವ್ ಆಪ್ಷನ್ನ ಕೊಟ್ಟಿದ್ದಾರೆ. ಇದರಿಂದ ನಾವು ಬೇಗನೆ WH ಕೂಡ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಜಾಸ್ತಿ ಈ 100 ಸಬ್ಸ್ಕ್ರೈಬರಲ್ಲಿ ನಮ್ಮದು ಒಂದು ಚಾನಲಲ್ಲಿ ಒಂದು ಸೆಟ್ಟಿಂಗ್ ಆನ್ ಆಗುತ್ತೆ. ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನಮ್ಮ ಚಾನಲಲ್ಲಿ ನಾವು ಬಂದುಬಿಟ್ಟು ಈ ಯೂಟ್ಯೂಬ್ ಡಾಟ್ ಅಂತ ಇರುತ್ತಲ್ಲ, ಆ ರೀತಿ ನಮ್ಮ ಚಾನಲ್ URLನ ನೇಮನ್ನು ಚೇಂಜ್ ಮಾಡ್ಕೋ ಆಪ್ಷನ್ ಕೂಡ ನಮಗೆ ಸಿಗುತ್ತೆ. ಇವಾಗ ನನ್ನ ಚಾನಲ್ ನೇಮ್ ಇದೆಯಲ್ಲ, ಆ ರೀತಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಯೂಟ್ಯೂಬರ್ ಡಾಟ್ ಅಂತ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು 500 ಸಬ್ಸ್ಕ್ರೈಬರ್ ಪೂರ್ತಿಯಾಗಿದ್ದರೆ ಆವಾಗ ನಮ್ಮದು ಈ ಹಾಫ್ ಮೊನೋಟೈಸೇಷನ್ ಅನ್ನೋದು ಆನ್ ಆಗುತ್ತೆ. ನಮ್ಮದು 3000 WH. ಹಾಗೆ ಶಾರ್ಟ್ ವಿಡಿಯೋ ಮಾಡೋರಿಗೆ ಇದು ತುಂಬಾ ಉಪಯುಕ್ತವಾದದ್ದು. ಶಾರ್ಟ್ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಅವ್ರದ್ದು 3 ಮಿಲಿಯನ್ ಏನಾದರೂ ವ್ಯೂಸ್ ಬಂದಿದ್ದರೆ ಅವ್ರದ್ದು ಮೊನೋಟೈಸೇಷನ್ ಕೂಡ ಆನ್ ಆಗುತ್ತೆ. ಹಾಗೆ ನಮ್ಮ ಅರ್ನಿಂಗ್ ಪೇಜಲ್ಲಿ ಈ 500 ಸಬ್ಸ್ಕ್ರೈಬರ್ ಗೆರೆ ಇರುತ್ತಲ್ವ, ಅದು ಕೂಡ ಹೋಗುತ್ತೆ. ಹಾಗೆ ನಮಗೆ ಹಾಫ್ ಮೋನೋಯಿಂದ ಜಾಯಿನ್ ಬಟನ್ ಕೂಡ ಬರುತ್ತೆ. ನಾವು ಮೆಂಬರ್ಶಿಪ್ ತೊಗೊಂಡ್ಬಿಟ್ಟು $1 ಕೂಡ ಮಾಡ್ಕೋಬಹುದು ಅದರಿಂದ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು 1K ಅಂದರೆ 1000 ಸಬ್ಸ್ಕ್ರೈಬರ್ ಹಾಗೆ 4000 ವಾಚ್ ಅವರ್ ಕಂಪ್ಲೀಟ್ ಆದರೆ ನಮ್ಮದು ಫುಲ್ ಮೋನೋ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಇದರಲ್ಲಿ ಜಾಯಿನ್ ಬಟನ್ ಕೂಡ ಸಿಗುತ್ತೆ, ಅದರಿಂದ ಕೂಡ ನಾವು ಅರ್ನಿಂಗ್ ಮಾಡ್ಬೋದು. ಮೊದಲು 10,000 ಸಬ್ಸ್ಕ್ರೈಬರ್ಗೆ ಈ ಜಾಯ್ನಿಂಗ್ ಬಟನ್ ಬರ್ತಾಯಿತ್ತು. ಇವಾಗ 1K ಸಬ್ಸ್ಕ್ರೈಬ್ ಆದ ಕೂಡಲೇ ನಮಗೆ ಜಾಯ್ನಿಂಗ್ ಬಟನ್ ಬರ್ತಾಯಿದೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಹೊಸ ಯೂಟ್ಯೂಬರ್ಸ್ಗೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲಲ್ವಾ, 500 ಆದಮೇಲೆ 1 ಸಬ್ಸ್ಕ್ರೈಬ್ ಆದಮೇಲೆ ಹೇಗೆ, ಆಮೇಲೆ 500 ಆದಮೇಲೆ ಏನು ಚೇಂಜಸ್ ಇರುತ್ತೆ ಅಂತ ನಾನು ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಕೆಲವರು ಅಕ್ಕ ತಂಗಿಯರಿಗೆ
ಕೆಲವೊಬ್ರಿಗೆ ಗೊತ್ತಿರೋದಿಲ್ವಲ್ವ, ಅವರಿಗೋಸ್ಕರ ವಿಡಿಯೋನ ನಾನು ಮಾಡ್ತಾ ಇರೋದು. ಹಾಗೆ ಈ ಫುಲ್ ಮೋನೋ ಕೂಡ ನಮ್ಮದು ಆನ್ ಆಗುತ್ತೆ. ಹಾಗೆ ಇಲ್ಲಿ ನಮ್ಮದು 100ಗೆ ಅಂದರೆ 1,00,000 ಸಬ್ಸ್ಕ್ರೈಬರ್. ಇವಾಗ 1ರಿಂದ 50, 50ರಿಂದ 100, ಹಾಗೆ 1,000 ಆಗುವವರೆಗೂ ಬಹಳ ಕಷ್ಟ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. 1K ಯಾವಾಗ ಆಗುತ್ತೋ ಹಾಗೆ 10K ಕೂಡ ಬೇಗನೆ ಆಗುತ್ತೆ. ಹಾಗೆ 10K ಆದಮೇಲೆ ಹಾಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾ ಹೆಚ್ಚಾಗುತ್ತಾ ಹೋಗುತ್ತೆ. ಆವಾಗ ನಮಗೆ 1,00,000 ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೋ ಆವಾಗ ನಮಗೆ ಒಂದು ಸಾಧನೆ, ಹಾಗೆ ನಮ್ಮ ಹೆಸರು ಕೂಡ ಈ YTಯಲ್ಲಿ ಬರುತ್ತೆ. ಹಾಗೆ ನಮಗೆ YT ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಒಂದು ಸಿಲ್ವರ್ ಪ್ಲೇ ಬಟನ್ ಕೂಡ ನಮಗೆ ಬರುತ್ತೆ. ಇದು ಮೇನ್ ಜರ್ನಿ ಅಲ್ವಾ ಈ ವಿಡಿಯೋ. ಹಾಗೆ ಈ ವಿಡಿಯೋ ಒಬ್ಬರಿಗೆ ಕುತೂಹಲ ಇರುತ್ತೆ ಅಲ್ವಾ, ನಮಗೆ ಒಂದು 50 ಸಬ್ಸ್ಕ್ರೈಬರ್ ಆದಮೇಲೆ ಏನಾಗುತ್ತೆ, ಹಾಗೆ ಒಂದು 500 ಸಬ್ಸ್ಕ್ರೈಬರ್ ಆದಮೇಲೆ ಏನಾಗುತ್ತೆ ಅಂತ ಒಬ್ಬರಿಗೆ ತಿಳಿದುಕೊಳ್ಳೋಕ್ಕೆ ತುಂಬಾ ಕುತೂಹಲ ಇರುತ್ತೆ ಅಲ್ವಾ. ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.